ಇವಾಗ ಆಗ್ತಿರೋ ಯುದ್ಧಕ್ಕೆ ಚೈನಾ ಏನಾದರೂ ಫುಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಯಾವ ಥರ ಇತ್ತು ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ? ಕಷ್ಟ ಇದ್ದಿರೋದು ಅಷ್ಟೇ. ಕಷ್ಟ ಆಗಿರೋದಿದ್ದು ಕಷ್ಟ ಆಗುತ್ತೆ. ಸಿ, ನೀವು ಚೈನಾ ಇದು ಹೆಸರು ಹೇಳಿದ್ದೀರಾ, ಕೆಲವು ಸರಿ ಕೇಳ್ತಾರೆ ಚೈನಾ ಅಷ್ಟು ಮಾಡಿದೆ ನಾವು ಯಾಕೆ ಹಿಂದೆ ಇದ್ದೀವಿ ಅಂತ ಕೇಳ್ತಾರೆ. ಯಾಕೆ ನೀವೇ ಹೇಳಿ. ಎನಿವನ್ ಆಫ್ ಯು ಸೇ ಯಾಕೆ ಚೈನಾ ಮಾಡಿದರೆ ನಾವು ಇಂಡಿಯಾ ಅದೇ ಇದು ಯಾಕೆ ಮಾಡಲಿಲ್ಲ? ಅಲ್ಲಿ ಪೊಲಿಟಿಕಲ್ ಸಪೋರ್ಟ್ ವಾಸ್ ಬೆಂಟ್. ಮಾರ್ಕ್ ಸೆಟುಂಗ್ ಟೈಮ್ನಿಂದ ನೀವು ಹುಡುಗರು ಮಾಡ್ತಾರೆ, ಇದು ಮಾಡಲೇಬೇಕು, ನೀವು ಯು ನೋ ಚಾಯ್ಸ್, ಇದು ಬಿಟ್ಟರೆ ಅಲ್ಲಿ ಓಡೋಗ್ಬಿಡಿ ಅಂತ ಇಲ್ಲ, ಯು ಹ್ಯಾವ್ ಟು ಡೂ ದಿಸ್. ಆ ಥರ ಅವರು 20-30 ವರ್ಷದಿಂದ ಅವರು ಕೆಲಸ ಮಾಡಿದ್ದಾರೆ. ನಮ್ಮವರು ಆ ಥರ ಮಾಡಿ ಇವಾಗ ಶುರುವಾಗಿದೆ. ಸ್ವಲ್ಪ ಮಾಡಿದ್ವಿ, ಒಂದು ಜಾಗದಲ್ಲಿ ಮಾತ್ರ ಮಾಡಿ ಪ್ರಯೋಜನ ಇಲ್ಲ, ಎಷ್ಟೋ ಜಾಗಗಳಲ್ಲಿ ಮಾಡಬೇಕು. ಅದು ಕಡಿಮೆ ಆಗಿತ್ತು. ಅದೇ ರೀಸನು. ಸ್ವಲ್ಪ ದುಡ್ಡು ಖರ್ಚಾಗೋದಲ್ಲ, ಅವರು ಫೋರ್ಸ್ ಮಾಡ್ತಾರೆ. ಇಟ್ ಈಸ್ ನಾಟ್ ಎ ಡೆಮೋಕ್ರಸಿ. ಇಲ್ಲಿ ದುಡ್ಡು ಕೊಡೋದು ಡೆಮೋಕ್ರಸಿ ಅಂತಾರೆ. ಸೀತಾರಾಮನವರು ಕೊಡಬೇಕು, ಅವ್ರ ದುಡ್ಡು ಕೊಡಬೇಕು, ಅದು ಹಂಚಬೇಕು, ಇದು ಹಂಚಬೇಕು. ಅಲ್ಲಿ ನಾವು ಚೈನೀಸ್ ಪ್ರೀಮಿಯರ್ ಇದು ಏನು ಮಾಡಬೇಕು, ಯಾರು ಮಾಡಬೇಕು, ಎಷ್ಟು ಮಾಡಬೇಕು, ಕೆಲಸ ಮಾಡ್ತೀಯ ನೀನು, ಅದು ಮಾಡಲೇಬೇಕು. ಏನು ರಿಸಲ್ಟ್ ಬಂತು? ಆ ಥರ ನಾವು ಇಲ್ಲಿ ಇಂಡಿಯಾನಲ್ಲಿ ಇನ್ನೂ ಆ ಥರ ಮಾಡ್ತಾಯಿಲ್ಲ, ಮಾಡಬೇಕಾಗಿಲ್ಲ. ಯು ಗಾಟ್ ಇನಫ್ ಪೀಪಲ್ ಟು ಡೂ ದ್ಯಾಟ್. ಬಟ್ ಪೊಲಿಟಿಕಲ್ನ ಸಪೋರ್ಟು ಬರಬೇಕು. ಆ್ಯಂಡ್ ಸ್ವಲ್ಪ ಟೈಮ್ ಕೊಡಬೇಕು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ರಿಸರ್ಚ್ ಟೈಮ್ ಆಗುತ್ತೆ, ಡೆವಲಪ್ಮೆಂಟ್ ಟೈಮ್ ಆಗುತ್ತೆ, ದೆನ್ ಪ್ರೊಡಕ್ಷನ್ ಶುರು ಆಗುತ್ತೆ. ಜಲ್ದಿ ಇಮಿಡಿಯೇಟಾಗಿ ಆಗಲ್ಲ.